ಮಂತ್ರಿ ಪ್ರಭು ಮಂತ್ರಿ ಮಂತ್ರಿ ಶೇಖರ ತಂತ್ರಪಾಲ ಮಳೆಗಳಾಗಿ ಬೆಳೆದ ಪ್ರಜೆಗಳೆಲ್ಲ ಸೌಖ್ಯದಿ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದ ಪ್ರಜೆಗಳೆಲ್ಲ ಸೌಖ್ಯದಿ ನಳಿನ ನಾವನ ಸ್ಮರಣೆಯಲ್ಲಿ ಕಾಲ ಬರೆಯುವುದೇ ಕಾಲ ಬರೆಯುವುದೇ ಮಂತ್ರಿ ಶೇಖರ ತಂತ್ರಪಾಲ ಬೆದರೆಯ ಸೌಖ್ಯವ ಮಂತ್ರಿ ಶೇಖರ ತಂತ್ರಪಾಲನೆ. ಅಕ್ರೂರ, ನಮ್ಮ ಯಾದವ ರಾಜ್ಯ ಬರೋದ ಕ್ರಮವು ಯಾವ ರೀತಿ ಇರುವುದು ತಿಳಿಸು. ಮಹಾಪ್ರಭು ಅಲದರ ಆಲೆದು ರಾಜದ ಪರೆಯ ಮಹಾಪ್ರಭು ಅಲದರ ಆಲೆದು ರಾಜದ ಪರೆಯ ಈ ಪರಿವಿಧದಲ್ಲಿ ತಿಳಿಸುವೆ ನಾನು ಮಹಾಪ್ರಭು ಈ ಪರಿವಿಧದಲ್ಲಿ ತಿಳಿಸುವೆ ನಾನು ಅಲದರ ಆಲೆದು ಮಹಾಪ್ರಭು ಯಾದವ ರಾಜದಿ ಉಲ್ಲಸವೋ ಯಾದವ ರಾಜದಿ ಪ್ರಜೆಗಳು ನಿಂತವೋ ಹರಿಯನು ತಾಯಿಸುವ ಹರಿಯನು ಮರೆಸುತ್ತ ಸೊಗದು ಮಾಡಿದರು ಅನಂತರ ಆಲಿತು ರಾಜ್ಯದ ಪರ್ಯ ಈ ಪರಿವಿಧದಲ್ಲಿ ತಿಳಿಸುವೆ ನಾನು ಅನಂತರ ಆಲಿತು. ಮಹಾಪ್ರಭು, ನಮ್ಮ ಯಾದವ ರಾಜ್ಯದಲ್ಲಿ ಬೆಳೆಗಳು ಚೆನ್ನಾಗಿ ಜನರಲ್ಲೂ ಬಹಳ ಸಂತೋಷ ಹೊಂದಿದರು. ಮತ್ತೇನು ಮಹಾಪ್ರಭು? ಬಹಳ ಸಂತೋಷ. ನಿಮ್ಮ ಪೀಠವರನ್ನು ಅಲಂಕರಿಸಿ. ಕೃತವರ್ಮ. ಮಹಾಪ್ರಭು, ಸೈನ್ಯ ದೀಪ ಸೈನ್ಯವೆಂತಿ ಸೈನ್ಯ ದೀಪ ಸೈನ್ಯ ದೀಪ ಸೈನ್ಯವೆಂತಿ ಸೈನ್ಯ ದೀಪ ಚತುರಾಜರ ಮಗೆ ನಿಂತು ಕಾಣಿಕೆಯ ಶತ್ರುರಾಜರ ಮಗೆ ನಿಂತು ಕಾಣಿಕೆಯ ತಪ್ಪದೆ ತಂದು ಒಪ್ಪಿಸು ಸೈನ್ಯ ದೀಪ ಸೈನ್ಯವೆಂತಿ ಸೈನ್ಯ ದೀಪ. ಕೃತವರ್ಮ, ನಮ್ಮ ಯಾದವ ರಣೋತ್ಸವವು ಯಾವ ರೀತಿ ಇರುವುದು ತಿಳಿಸು. ವಿಜ್ಞಾಪಿಸುವ ಮಹಾಪ್ರಭು. ಧರಣಿ ಪಟ್ಟಣ ನೋಡು ಚಂಚಯ 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 ನೇರಿ ಕರೆಯುವ ವೈಭವರ್ಗವ ಧಾರಣಿ ಕರೆಯುವ ತಿರುಗಳಮ್ಮ ನೇರಿ ಕರೆಯುವ ವೈಭವರ್ಗವ ಧಾರಣಿ ಕರೆಯುವ ತಿರುಗಳಮ್ಮ ಅದ ಮರವನ್ನು ಮುರಿಯುತ್ತದೀಗ ಅದ ಮರವನ್ನು ಮುರಿಯುತ್ತದೀಗ ಅದೊಂದು ಸೈನ್ಯವ ಹೆಚ್ಚುತ್ತದೆ ಅದೊಂದು ಸೈನ್ಯವ ಹೆಚ್ಚುತ್ತದೆ ಅದೊಂದು ಸೈನ್ಯವ ಹೆಚ್ಚುತ್ತದೆ ಅದ ಮರ ಮಗವರು ಮುರಿಯ
ಸೈನ್ಯವ ಹೆಚ್ಚುತ್ತದೆ, ಮದಾಂಧ ಸೈನ್ಯವ ಹೆಚ್ಚುತ್ತದೆ, ಮದಾಂಧ ಸೈನ್ಯವ ಹೆಚ್ಚುತ್ತದೆ. ಆ ಪ್ರಭು ಚಂಡ ಪ್ರತಾಪದಿಂದ ಮಂಡಲಾಧಿಪತಿಗಳ ಗುಂಡಿಗೆಯನ್ನು ಸೀಳಿ ಅಲದರನಾದ ನಿಮ್ಮ ಕೀರ್ತಿಯನ್ನು ಸಾರಿ ಕಪ್ಪು ಕಾಣಿಕೆಗಳನ್ನು ತಂದಿರುವ ಅಲ್ಲದೆ ನಮ್ಮ ಸೈನ್ಯವು ಹೇಗಿರುವುದೆಂದರೆ ಆ ಪರಸೈನ್ಯವು ಸಿಕ್ಕಿದರೆ ಸಿಂಹಗಳಂತೆ ಗರ್ಜಿಸುತ್ತಾ ಸದಾ ಜಯವನ್ನು ತರಲು ಸಿದ್ಧರಾಗಿರುವ ಪ್ರಭು. ಮತ್ತೇನಪ್ಪಣೆ? ಬಹಳ ಸಂತೋಷ. ನಿಮ್ಮ ಪೀಠವನ್ನು ಅಲಂಕರಿಸಿ. ಅಪ್ಪಣೆ ಪ್ರಭು. ನಿಮ್ಮಂತಹ ಪರಾಕ್ರಮಿಗಳಿರುವಾಗ ನಮ್ಮ ಆಸ್ಥಾನದಲ್ಲಿ ಯಾವ ಕಾರ್ಯಗಳಿಗೆ ತಾನೇ ಕುಂದುಕೊರತೆ ಉಂಟಾಗುವುದು? ಬಲಭದ್ರ ದೇವರಿಗೆ ಜಯವಾಗಲಿ. ನಿಮ್ಮನ್ನು ಕಾಣಲು ನಿಮ್ಮ ಪ್ರಿಯಶಿಷ್ಯನಾದ ದುರ್ಯೋಧನ ಬರುತ್ತಿರುವನು. ಓ, ದುರ್ಯೋಧನನು ಬರುತ್ತಿರುವನೇ? ಆತನನ್ನು ರಾಜಮರ್ಯಾದೆಯಿಂದ ಬರಮಾಡಿ. ನಮಸ್ಕರಿಸಬೇಕು. ದುರ್ಯೋಧನ, ಬಾ ಕುಳಿತುಕೋ. ಯಾರಲ್ಲಿ? ರಾಜನರ್ತಕಿಯರನ್ನು ಬರಮಾಡಿ. ಬಾಳಿನ ರಸಮಯ ಸಮಯವಿದೆ, ನರ್ತಕಿ ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನಸುದೆ, ಇದುವೇ ಗಂಧರ್ವ ಗಾನಸುದೆ, ಬಾಳಿನ ರಸಮಯ ಸಮಯವಿದೆ. ನೀವೇ ಸಕಲ ಕಲ ವಿಶಾರದ, ನೀವೇ ಸಕಲ ಕಲ ವಿಶಾರದ, ನಯನ ಮನೋಹರ ನಾಟ್ಯವಿದೆ, ನಯನ ಮನೋಹರ ನಾಟ್ಯವಿದೆ, ಕಿವಿಂಪಿನ ನವಗಾನದುದೆ, ಕಿವಿಂಪಿನ ನವಗಾನದುದೆ, ಬಾಳಿನ ರಸಮಯ ಸಮಯವಿದೆ. ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಸ್ವರ ಸಂಗೀತವಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ, ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ, ನಾದದ ಮೋದವೇ ಮೈಮನ ಮರೆಯುವ, ನಾದದ ಮೋದವೇ ಮೈ ಮನ ಮರೆಯುವ, ನಾದದ ಮೋದವೇ ಮೈಮನ ಮರೆಯುವ, ನಾದದ ಮೋದ ಮೈಮನ ಮರೆಯುವ, ನಾದದ ಮೋದವೇ ಮೈಮನ ಮರೆಯುವ, ನಾದದ ಮೋದವೇ ಮೈಮನ ಶೃಂಗಾರ ರಸದ ವಿನಯ ಮಂಜಿ ಮಧುರ ನಿನಾದ, ಶೃಂಗಾರ ರಸದ ವಿನಯದ ಮಂಜಿ ಮಧುರ ನಿನಾದ ಇಯವ ಅರೆತು ಬೆರೆತು
ಯವ ಮರೆತು ಬೆರೆ ವಿಲಾಸಮಯ ವಿನೋದದ ವಿಲಾಸಮಯ ವಿನೋದದ ವಿರಾಜಿಸುವ ಬಾಳಿನ ರಸಮಯ ಸಮಯವಿದೆ. ತಗಜಣು ತಗದಿಮಿ ತಗಜಣು ತಗಜಣು ತಗದಿಮಿ ತಾಮ್ 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 ತಕದಿಮಿ ತಕಜಣ್ಣು ತಕದಿಮಿ ತಕಜಣ್ಣು ತಕದಿಮಿ ತಕಜಣ್ಣು ತಾಮ್ 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 ತಕದಿಮಿ ತಕಜಣ್ಣು ತಕದಿಮಿ ತಕಜಣ್ಣು ದಿನ ತಕ್ಕಡ ತಕ್ಕ ತಕ್ಕ ತಾಮ್ 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 ತಕದಿಮಿ ತಕಜಣ್ಣು ತಕದಿಮಿ ತಕ ತಂಗಡ ತಕ್ಕ ತಕ್ಕ ತಾಮ್ 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 ತಕದಿಮಿ ತಕಜಣ್ಣು ತಕದಿಮಿ ತಕಜಣ್ಣು ದದಿಗಿನ್ನ ತುದ ತಾಮ್ ದಿಮಿ ತಕಜಣ್ಣು ದಿಮಿ ತಕದಿಮಿ ತಕಜಣ್ಣು ದಿಮಿ ಜೊತೆಲ್ಲ ಬರ್ಲಿ ತಕದಿಮಿ ತಕಜಣ್ಣು ದಿಮಿ ತಕಜಣ್ಣು ದಿಮಿ ತಕಜಣ್ಣು ದಿಮಿ ತಕಜಣ್ಣು ದಿಮಿ ತಕಜಣ್ಣು ದಿಮಿ ತಕಜಣ್ಣು ತಕಜಣ್ಣು ತಾಮ್ ತಕಜಣ್ಣು ತಾಮ್ ತಕಧೀಂ ತಕತೋಂ ತಕದಿದ್ದಿಮಿ ತಕಜಣ್ಣು ದಿಮಿ ತಕಜಣ್ಣು ದಿಮಿ ತಕಜಣ್ಣು ತಾಕ ತಜಂ ತದಿದ ತಜಂ ತದಿದ ತದಿಗಿನ್ನ ತುದ ದಿಂಗಿ ನ ತೋಂ ದದಿಂಗಿನ್ನ ತೋಂ ತದಿಗಿನ್ನ ತುದ ತಾಕ ತಜಂ ತದಿತ ತಜಂ ತದಿತ ತದಿಗಿನ್ನ ತುದ ದಿಂಗಿ ನ ತೋಂ ತದಿಂಗಿನ್ನ ತೋಂ ತದಿಗಿನ್ನ ಭಲೆ ಭಲೆ ಜನು ದೀಂ ತದಕ ಜನು ದೀಂ ತದಕ ಜನು ದೀಂ ಜನು ದೀಂ ಜನು ದೀಂ ತದಕ ಜನು ತಕ ದಿನ ತಕ ದಿನ ತಕ ದಿನ ದಾಂ ತಕ ದಿನ ತಕ ದಿನ ತಕ ದಿನ ದಾಂ ತಕ ದಿನ ದಾಂ ತಕ ದಿನ ದಾಂ ತಕ ದಿನ ದಾಂ ದಿಮಿದಕ ಜನು ದಿಮಿದಕ ಜನು ದಿಮಿದಕ ಜನು ದಿಮಿದಕ ಜನು ದಿಮಿದಕ ಜನು ದಿಮಿದಕ ಜನು ದಜ್ಜಂ ತಗಜಂ ತಗಿಟ ಜಂ ದಜ್ಜಂ ತಗಜಂ ತಗಿಟ ಜಂ ದಜ್ಜಂ ತಗಜಂ ತಗಿಟ ಜಂ ತದಿಗಿನ್ನ ತಕಿಟ ಜಂ ತಕಜಂ ದಜ್ಜಂ ತಕಿಟ ಜಂ ತಕಜಂ ದಜ್ಜಂ ತಕಿಟ ಜಂ ತಕಜಂ ದಜ್ಜಂ ತದಿಗಿನ್ನ ದಜ್ಜಂ ದಜ್ಜಂ ತಕಜಂ ತಕಜಂ ತಕಿಟ ಜಂ ತದಿಗಿನ್ನ ಧಾ ಬಾಳಿನ ರಸಮಯ ಸಮಯವಿದೆ ಇದುವೇ ಕಂದರ್ವ ಗಾನದುದೆ ಬಾಳಿನ ರಸಮಯ ಸಮಯವಿದೆ ಸಮಯವಿದೆ ದುರ್ಯೋಧನ, ಗುರುದೇವ. ಹಸ್ತಿನಾವತಿಯಲ್ಲೂ ಎಲ್ಲರೂ ಕ್ಷೇಮದಿಂದಿರುವರೇ? ಗುರುದೇವ, ತಮ್ಮ ಆಶೀರ್ವಾದದಿಂದ ಎಲ್ಲರೂ ಕ್ಷೇಮವಾಗಿರುವರು ಗುರುದೇವ. ದುರ್ಯೋಧನ, ನೀನು ಬಂದ ಸಮಾಚಾರವೇನು? ಗುರುದೇವ, ಈ ಸಾರಿ ನಮಗೂ ಪಾಂಡವರಿಗೂ ಹಸ್ತಿನಾವತಿ ರತ್ನ ಸಿಂಹಾಸನದ ರಕ್ಷಣೆಗಾಗಿ ಯುದ್ಧವು ಪ್ರಾರಂಭವಾಗಿದೆ. ಆದ್ದರಿಂದ ತಾವುಗಳು ನನ್ನ ಸಹಾಯಕ್ಕೆ ಬಂದು ನನ್ನನ್ನು ಜಯಶೀಲನಾಗಿ ಮಾಡಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು ಗುರುದೇವ. ದುರ್ಯೋಧನ, ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಗುರುದೇವ, ನಾನು ಹೋಗುವುದಕ್ಕೂ ಆ ಅರ್ಜುನನು ಬರುವುದಕ್ಕೂ ಒಂದೇ ಸಮಯವಾಗಿತ್ತು. ಆದರೆ ಕೃಷ್ಣನಲ್ಲಿ ಯಾದವರ ಸೈನ್ಯದ ಸಹಾಯವನ್ನೇ ಪಡೆದು ಬಂದಿರುವೆನು ಗುರುದೇವ. ಕೃಷ್ಣನು ಆಯುಧವನ್ನು ಹಿಡಿಯುವುದೆಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುವೆ ತಾನೆ? ಸ್ಥಿರಪಡಿಸಿಕೊಂಡೇ ಬಂದಿರುವೆನು ಗುರುದೇವ. ಸರಿ ಸರಿ ಹರ್ಷವನಂತೆ ಸರಿ ಸರಿ ಹರ್ಷವನಂತೆ ಕೌರವೇಂದ್ರ ಶ್ರೀ ಹರಿಯ ಸಹಿತವದ ಕೌರವೇಂದ್ರ ಶ್ರೀ ಹರಿಯ ಸಹಿತವದ ಹೊರಬಲವನ್ನು
ದುರ್ಯೋಧನ, ಗುರುದೇವ, ನೀನು ಗುಪ್ತವಾಗಿ ಹೋಗಿ ಬಂದದ್ದು ಒಳ್ಳೆಯದೇ ಆಯಿತು. ಆದರೆ ನಾನೇ ಬೇರೆ ಕೃಷ್ಣನೇ ಬೇರೆಯಾದ ಸಂಗತಿ ಅಸಂಗತವಾಯಿತಲ್ಲ. ಗುರುದೇವ, ನೀವು ಅಲಾಯುಧವನ್ನು ಹಿಡಿದು ನನ್ನ ಪಕ್ಷವನ್ನೇ ವಹಿಸಿ ಯುದ್ಧವನ್ನು ಮಾಡಿದರೆ ನಿಮ್ಮನ್ನು ಜಯಿಸಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಯಾರಿರುವರು ಗುರುದೇವ? ಹಾಗಾದರೆ ನಿನಗೆ ಜಯವೂ ಖಂಡಿತ. ಮದ್ರ ದೇಶಾಧಿಪತಿಯಲ್ಲಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೋ. ಕೃತವರ್ಮನನ್ನು ಸೈನ್ಯ ಸಮೇತವಾಗಿ ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗುವುದು. ಆದರೆ ನಾನು ಬರುವ ತನಕ ದಳಪತಿಯ ವಿಚಾರದಲ್ಲಿ ಮಂತ್ರಾಲೋಚನೆಗೆ ತರಬೇಡ. ಹೋಗಿ ಬಾ ವೀರವರ, ನಿನಗೆ ಮಂಗಳವಾಗಲಿ. ಗುರುದೇವ, ಕೃತಾರ್ಥನಾದೆನು. ನಾನಿನ್ನು ಬರುತ್ತೇನೆ. ಹಾಗಾದರೆ ನನ್ನ ಜಯವು ಖಂಡಿತ. ನನ್ನ ಗುರುದೇವರಾದ ಬಲಭದ್ರರು ನನ್ನ ಸಹಾಯಕ ಬರುವರೆಂದು ವಾಗ್ದಾನವನ್ನು ಕೊಟ್ಟರು. ಇನ್ನು ನನ್ನನ್ನು ಜಯಿಸಬಲ್ಲ ವೀರನು ಧೀರನು ಅವನಾರಿರುವನು ಈ ತ್ರಿಭುವನದಲ್ಲಿ ಯಾರು ಎನ್ನೆದುರಿಸಬಲ್ಲವರು? ಜಲದಂಕ ಮಲ್ಲ ದುರ್ಯೋಧನನ ಯಾರು ಎನ್ನೆದುರಿಸಬಲ್ಲವರು? ಯಾರು ಎನ್ನೆದುರಿಸಬಲ್ಲವರು? ಜಲದಂಕ ಮಲ್ಲ ದುರ್ಯೋಧನ ಯಾರು ಎನ್ನೆದುರಿಸಬಲ್ಲವರು? ಬ್ರಹ್ಮಾಂಡವನ ಭರತಿ ಆಳುವೆ ಭರತ ಕೈಂದವ. ಗಡಗಡ ನಡುಗಿ ಬ್ರಹ್ಮಾಂಡವನ ಭರತಿ ಆಳುವೆ ಭರತ ಕೈಂದ. ಅದಮ ಭೀಮನ ಮಧವನ್ನು ಮುರಿದು ಅದಮ ಭೀಮನ ಮಧವನ್ನು ಮುರಿದು ಶೌರ್ಯದಿ ಮೆರೆಯುವೆ ತರೆಯೊಳಗೆ. ಶೌರ್ಯದಿ ಮೆರೆಯುವೆ ತರೆಯೊಳಗೆ ಯಾರು ಎನ್ನೆದುರಿಸಬಲ್ಲವರು? ಚಲದಂಕ ಮಲ್ಲ ದುರ್ಯೋಧನ ಯಾರು ಅವನಾರು ಇನ್ನಾರು ಎನ್ನೆದುರಿಸಬಲ್ಲವರು? ದುರ್ಯೋಧನನಿಗೆ ವಿವೇಕವನ್ನು ಹೇಳಲು ಹೋದರೆ ಆತನು ನನ್ನ ಮೇಲೆ ಕೋಪಿತನಾಗಿ ನಮ್ಮ ಅಗ್ರಜನಾದ ಬಲರಾಮನ ಸಹಾಯವನ್ನು ಹೊಂದಿರುವನು. ಅಗ್ರಜನಾದರೂ ಆಯುಧಗಳನ್ನು ಸಿದ್ಧಪಡಿಸುತ್ತಿರುವನು. ಅಗ್ರಜನು ಆಯುಧಗಳನ್ನು ಹಿಡಿದು ಉಭಯತ್ರರು ಹೋರಾಡುವಾಗ ಬಲಭದ್ರನನ್ನು ಜಯಿಸಲು ಯಾರಿಗೂ ಸಾಧ್ಯವಿಲ್ಲ. ಆದುದರಿಂದ ನಾನು ಒಂದು ಉಪಾಯವನ್ನು ಮಾಡುವೆನು. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅದು ಆತನಿಂದಲೇ ಮೃತಪಡುವಂತೆ ಮಾಡಿದರೆ ಅದರ ಪಾಪ ಪರಿಹಾರಾರ್ಥವಾಗಿ ಅಗ್ರಜನು ನನ್ನಲ್ಲಿಗೆ ಆಲೋಚಿಸಲು ಬರುವನು. ಆಗ ನಾನು ಆತನಿಗೆ 21 ದಿನ ಭೂ ಸಂಚಾರ ಮಾಡುವಂತೆ ಪ್ರೇರೇಪಿಸುವನು. ಅದು ಅಗ್ರಜನು ಈ ಮಾರ್ಗವಾಗಿಯೇ ಬರುತ್ತಿರುವನು. ಯೋಗಮಾಯೆ, ಜಾಗ್ರತಳಾಗು. ನೀನು ಗೋವು ರೂಪ ಧರಿಸಿ ಬಲಭದ್ರನನ್ನು ಹಿಂಬಾಲಿಸು. ಏನಿದು? ಈ ಗೋವು ನನ್ನನ್ನು ಹಿಂಬಾಲಿಸುತ್ತಿರುವುದಲ್ಲ. ಏನಿದು? ಈ ಗೋವು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಬಿದ್ದು ಪ್ರಾಣವನ್ನೇ ಬಿಟ್ಟಿತಲ್ಲ. ಏನು ಮಾಡಲಿ? ಕೃಷ್ಣ, ಕೃಷ್ಣ, ಎಲ್ಲಿರುವೆ? ಬೇಗನೆ ಬಾ. ಅಗ್ರಜ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಬರಮಾಡಿಕೊಳ್ಳಲು ಕಾರಣವೇನು? ಕೃಷ್ಣ, ನಾನು ಈ ಮಾರ್ಗ ಮಧ್ಯದಲ್ಲಿ ಹೋಗುತ್ತಿರಬೇಕಾದರೆ ಈ ಗೋವು ನನ್ನನ್ನೇ ಹಿಂಬಾಲಿಸಿತು. ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಬಿದ್ದು ಪ್ರಾಣವನ್ನೇ ಬಿಟ್ಟಿತ್ತಲ್ಲ. ಅಗ್ರಜ, ಗೋಹತ್ಯವನ್ನು ಮಾಡಿರುವೆಯ? ಗೋಹತ್ಯೆ ದೋಷವು ಮಹಾಪಾಪವಲ್ಲವೇ? ಕೃಷ್ಣ, ತೋರಿಸು.
ಅಭಾಗ್ಯನಾದೆ ಗತಿಯೇನು ತೋರದೆ ಮತಿ ಮಂದನಾದೆ ಋಷುಭವಾತದೆ ಮತಿ ಮಂದನಾದೆ ಋಷುಭವಾತದೆ ತೋರಿಸು ಪತವ ಕೃಷ್ಣ ತೋರಿಸು ಪತವ ಕೃಷ್ಣ ತೋರಿಸು ಪತವ ಕೃಷ್ಣ ಕೃಷ್ಣ, ಇದಕ್ಕೇನಾದರೂ ಒಂದು ಉಪಾಯವನ್ನು ತಿಳಿಸು ಕೃಷ್ಣ. ಅಗ್ರಜ, ಈ ದೋಷವು ನಿವಾರಣೆಯಾಗಬೇಕಾದರೆ ನೀನು ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿಕೊಂಡು ಪುಣ್ಯ ಕ್ಷೇತ್ರಗಳ ದರ್ಶನವನ್ನು ಹೊಂದಿದರೆ ಈ ದೋಷವು ನಿವಾರಣೆಯಾಗಬಹುದೆಂದು ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ತಿಳಿಸಿರುವರು. ನೀನು ಅದರಂತೆ ಮಾಡು. ಆಗಲಿ ಕೃಷ್ಣ, ನಾನು ಈಗಲೇ ಭೂಸಂಚಾರಕ್ಕೆ ಹೊರಡುವೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸು ಕೃಷ್ಣ. ಅಗ್ರಜ, ಸ್ವಲ್ಪ ನಿಲ್ಲಿ. ಕೃಷ್ಣ, ಈಗ ತಾನೇ ದುರ್ಯೋಧನಿಗೆ ಯುದ್ಧಕ್ಕೆ ಬರುವುದಾಗಿ ಆಹ್ವಾನವನ್ನು ಕೊಟ್ಟು ನೀನು ಈ ರೀತಿ ಮಾಡಿದರೆ ಆತನ ಸ್ಥಿತಿ. ಕೃಷ್ಣ, ಪಾಂಡವರು ಕೌರವರು ಒಡೆದಾಡಿ ಮಡಿಯಲಿ ನನಗಾಗಬೇಕಾದ್ದೇನೆಯ. ನನಗೆ ಒದಗಿರುವ ಈ ದೋಷ ಪರಿಹಾರ ಆದರೆ ಅಷ್ಟೇ ಸಾಕು. ನಾನು ಈಗಲೇ ಭೂಸಂಚಾರಕ್ಕೆ ಹೊರಡುವೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಅಗ್ರಜ ನಡೆ, ನನಗೆ ಬೇಕಾದದ್ದು ಇದೆ. ಅಗ್ರಜನು ಭೂಸಂಚಾರವನ್ನು ಮುಗಿಸಿಕೊಂಡು ಬರುವುದರಷ್ಟರೊಳಗಾಗಿ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿಗೊಳಿಸಿ
ಮರೆತ ಮೇಲಿನ ಧರೆಗೆ ಬಾರವೇ ಎನ್ನ ಜನುಮ ವ್ಯರ್ಥವೇ. ದ್ರೌಪದಿ, ದ್ರೌಪದಿ, ಕಳೆದ ದುಃಖದ ದಿನಗಳನ್ನು ಹಗಲಿರುಳು ನೆನೆದು ಏಕೆ ಹೀಗೆ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ಸಮಾಧಾನ ತಂದುಕೋ. ನಿನ್ನ ಬಹುದಿನಗಳ ಚಿಂತೆ ಬಹುಬೇಗ ದೂರವಾಗುವ ಕಾಲ ಸನ್ನಿಹಿತವಾಗುತ್ತಿದೆ. ಶಾಂತಳಾಗು ಪ್ರಿಯತಮೇ, ಶಾಂತಳಾಗು. ಶಾಂತಿ! 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 ಶಾಂತಿ ಇನ್ನು ಬಿಟ್ಟಿಲ್ಲವೇ ಅಣ್ಣ ಈ ಹುಚ್ಚುತನದ ಭ್ರಾಂತಿ? ಅಣ್ಣ ಧರ್ಮನಂದನ, ನಿನ್ನ ಮಾತಿಗೆ ಪ್ರತಿ ಹೇಳಿದನೆಂದು ಭಾವಿಸಬೇಡ. ವಂಚಕರ ಸಮಸ್ಯೆಗಳಿಂದ ಅಲ್ಲೋಲ ಕೊಲ್ಲೋಲವಾಗಿ ಈ ಭೀಮನ ಸತ್ಯ ಪರೀಕ್ಷೆಗೆ ನವ ಮಾರ್ಗಗಳೇ ಚಲಿಸಬಹುದು, ಕುಲಗಿರಿಗಳನ್ನೇ ಛೇದಿಸಬಹುದು, ಸಪ್ತ ಸಾಗರವನ್ನೇ ಶೋಧಿಸಬಹುದು. ಆದರೆ ಆ ಕ್ಷತ್ರಿಯೋಚಿತವಾದ ಕುರುಕುಲವನ್ನು ತಲೆ ಎತ್ತಲು ಎಂದಿಗೂ ಬಿಡುವುದಿಲ್ಲ ಅಗ್ರಜ, ಬಿಡುವುದಿಲ್ಲ. ಕುರುಕುಲವ ಕಡಿದೆಳೆದನೆಂದು ತೊಡಗಿಸಿದನೆ.
ವಿಷದ ಕಜ್ಜಾಯವನ್ನು ಉಣಿಸಿ ನಮ್ಮ ಐವರನ್ನು ಕೊಲ್ಲಲೆತ್ತಿಸಿದ ಆ ವಿಷ ಜಂತುವಿನೊಡನೆ ನಮಗೆ ಎಂತಗದು ಶಾಂತಿ. ತುಂಬಿದ ರಾಜ್ಯಸಭೆಯಲ್ಲಿ ಸಹೋದರ ಪತ್ನಿ ಎಂಬ ತಾರತಮ್ಯವಿಲ್ಲದೆ ಪಾಪಾಂಚಾಲಿ ನನ್ನ ತಲೆಯನ್ನು ಅಲಂಕರಿಸಿ ಎಂದು ತೊಡೆ ತಟ್ಟಿ ಕರೆದನಲ್ಲ, ನಿನ್ನ ಭ್ರಾತೃದಾಡಿ ಅಂದೆಲ್ಲಡಿಗೆ ತಣ್ಣ ಈ ನಿನ್ನ ಶಾಂತಿ ಎಂಬ ನುಡಿಯು ದ್ಯೋತ್ಯದಲ್ಲಿ ನಮ್ಮ ಸಿರಿಯನ್ನೆಲ್ಲ ಅಪಹರಿಸಿ ಘೋರ ಸಂಕಷ್ಟವನ್ನು ತಯವಂದ ಆ ನಯವಂಚಕನಲ್ಲಿ ನಮಗೆಂತವನು ಶಾಂತಿ. ಅದನ್ನೆಲ್ಲ ಸ್ಮರಿಸಿ ಪ್ರಯೋಜನವಿಲ್ಲ ಅಗ್ರಜ. ಹೊರ ರಕ್ತ ಸ್ಥಾನದೊಡನೆ ನಮ್ಮ ಪದಗಳನ್ನು ಈಡೇರಿಸಿದ ಹೊರತು ಶಾಂತಿ ಎಂಬ ಪ್ರಶ್ನೆಯೇ ಇಲ್ಲ ಅಗ್ರಜ. ದುರುಳ ಕೌರವರನ್ನ ಮರಣಗೊಳಿಸದೆ ಸರಿಯಲು ಇರಲು ಬಿಡುವನೆ ಅಗ್ರಜ. ದುರುಳ ಕೌರವರನ್ನ ಮರಣಗೊಳಿಸದೆ ಸರಿಯಲು ಇರಲು ಬಿಡುವನೆ ಜನದೊಳವರ ರಕ್ತಪಾನ ಮಾಡುತ್ತಿರುವನೆ. ಜನದೊಳವರ ರಕ್ತಪಾನ ಮಾಡುತ್ತಿರುವನೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದನೆ ಮೆಟ್ಟಿಕೊಳ್ಳುವೆ ಅಗ್ಗದ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದನೆ ಮೆಟ್ಟಿಕೊಳ್ಳುವೆ. ಗರ್ವದ ತಡೆ ತಟ್ಟಿದವನ ಕೊಟ್ಟಿಕೊಳ್ಳುವೆ, ಗಲೆಯಲ್ಲಿ ಕೊಟ್ಟಿಕೊಳ್ಳುವೆ. ಗರ್ವದ ತಡೆ ತಟ್ಟಿದವನ ಕೊಟ್ಟಿಕೊಳ್ಳುವೆ, ಗಲೆಯಲ್ಲಿ ಕೊಟ್ಟಿಕೊಳ್ಳುವೆ. ದುರುಳ ಕೌರವರನ್ನ ಮರಣಗೊಳಿಸದೆ ಸರಿಯಲ್ಲಿ ಇರಲು ಬಿಡುವನೆ. ರಣದೊಳವರ ರಕ್ತಪಾನ ಮಾಡುತ್ತಿರುವನೆ. ರಣದೊಳವರ ರಕ್ತಪಾನ ಮಾಡುತ್ತಿರುವನೆ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಾಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಶಾಂತನಾಗು. ಪಾಂಡವರ ಹವಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿರುವನೆಂದು ದೂತನು ಸಮಾಚಾರವನ್ನು ತಂದಿರುವನು. ಇನ್ನೇನು ಪರಮಾತ್ಮನ ಆಗಮನೂ ಆಗುವುದು. ಬಂದ ನಂತರ ಮುಂದಿನ ಕರ್ತವ್ಯಗಳ ಬಗ್ಗೆ ಆಲೋಚನೆ ಮಾಡಿ. ಕೃಷ್ಣ ವಾಸುದೇವ ಕರೆದಾಗ ಬರಬಾರದೆ ದೇವರದ ಕರೆದಾಗ ಬರಬಾರದೆ ಕರೆದಾಗ ಬರಬಾರದೆ.
ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ಅನುತಾಪದಿಂದ ನೊಂದು ಬೇಡಿದ ನಮ್ಮಗಳ ಮರೆ ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿ ಬಂದೆಯ ಪ್ರಭು. ನಿನ್ನ ಕೃಪಾ ಭಾಗ್ಯವನ್ನು ಸಂಪಾದಿಸಿರುವ ನಾವುಗಳೆಲ್ಲರೂ ಧನ್ಯರು ದೇವ, ಧನ್ಯರು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪಾಲನೆಯು ನನ್ನ ಮುಖ್ಯ ಉದ್ದೇಶವಲ್ಲವೇ? ಅದಂತಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ವಾಸುದೇವ, ಧರ್ಮನಂದನ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಗುರು ಹಿರಿಯರನ್ನು, ಪ್ರಜಾಕೋಟಿಯನ್ನು, ಸಕಲ ಬಂಧು ಬಾಂಧವರನ್ನೂ ಕಳೆದುಕೊಳ್ಳುವುದರಿಂದ ಆಗುವ ಪ್ರಯೋಜನವಾದರೂ ಏನು ಇದು ನಂದನ? ಉಭಯರೂ ಶಾಂತಿಯಿಂದ ಬಾಳುವುದು ಹೊಳಿಸಲ್ಲವೇ ಪ್ರಭು? ಅಂದರೆ ನಿಮ್ಮ ಮಾತಿನ ಅರ್ಥ? ಅಂದರೆ ಸಮರವ ನೊಲ್ಲೆನಯ್ಯ ಸಿರಿ ಸಂಪದದ ಮುರಗರಿ ಮಹಿಮನಾಗಿ ಮಾಮದ ಹೊರೆಯ ಧರಿಸನಯ್ಯ ಶಿರದಲ್ಲಿ ಬಂದು ಬಾಂಧವರ ರಕ್ತದಿಂಬಿಂದ ಅಪವಿತ್ರ ಮಹಾಜಯ ಪವಿತ್ರಗೊಳಿಸಲೆಂದೋ ಮುಂದೆ ಘೋರ ಹತ್ಯೆಯನ್ನು ವೀಕ್ಷಿಸೆ ಸಗಿಬೆಲೆ ತೆರಳು ಸಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಕರವ ಮುಗಿದೊಡನೆ ಹೊರವ ಕೊಡುವ ಶ್ರೀ ಹರಿಗೆ ನಿನ್ನ ಚರಣಾರವಿಂದಗೆ ಕರವ ಮುಗಿದೊಡನೆ ಹೊರವ ಕೊಡುವ ಶ್ರೀ ಹರಿಗೆ ನಿನ್ನ ಚರಣಾರವಿಂದಗೆ ಕರವ ಮುಗಿದುವೆ ಶ್ರೀಗರಿ ದಯ ತೋರಿ ವಾಸುದೇವ, ಧರ್ಮನಂದನ, ಸಕಲವನ್ನು ತಿಳಿದಿರುವ ಮಹಾಮಹಿಮನಾದ ನಿನಗೆ ಪಾಮರನಾದ ನಾನು ಹೆಚ್ಚಿಗೆ ಏನನ್ನೂ ಹೇಳಲಾರೆ. ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ನೋಡಿ ಸಹಿಸಲಾರೆ. ಆದರೆ ಈ ಕುರು ಪಾಂಡವರ ದ್ವೇಷದಿಂದ ಉದ್ಭವಿಸಲಿರುವ ಸಮರಾಂಗಣದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ದೇವ, ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು. ಆದುದರಿಂದ ನೀವೇ
ಪಾಂಡವರ ರಾಯಭಾರಿಯಾಗಿ ಪುರಸಭೆಗೆ ಹೋಗಿ ಆ ದುರ್ಯೋಧನನ ಸಂಧಿಗೊಪ್ಪಿಸಿ ಉಭಯರಲ್ಲಿಯೂ ಶಾಂತಿಯನ್ನು ಸ್ಥಾಪಿಸು ಮುಕುಂದ, ಶಾಂತಿಯನ್ನು ಸ್ಥಾಪಿಸು. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಆದರೇನು ಮಾಡುವುದು? ಯುದ್ಧವು ನಡೆಯುವುದಲ್ಲದೆ ಬೇರೆ ವಿಧಿಯೇ ಇಲ್ಲ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಮ್ಮಗಳ ಅಭಿಮತ ಹೌದು ಪರಮಾತ್ಮ. ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಗಟ್ಟು ಧರ್ಮದ ಕಟ್ಟು ಮೃಗದಾಕಾರವಾದ ಕೋಟೆಯಂತೆ ಬಾಳದೆ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಮಮಕಾರ ನಮ್ಮನ್ನು ಅಂಧರಾಗಿ ಮಾಡಿದೆ. ಛೇ ಛೇ, ಸುಡಬೇಕು ನಮ್ಮ ಈ 7 ಜನ್ಮಗಳನ್ನು. ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಅರ್ಜುನ, ವಾಸುದೇವ, ಪಾರ್ಥ, ಅಗ್ರಜನ ಮಾತನ್ನು ಅನುಮೋದಿಸಿ ಇದಕ್ಕೆ ನಿನ್ನ ಅಭಿಪ್ರಾಯ? ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಹೋದಷ್ಟು ಬೇಗನೆ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ನಮ್ಮ ಜನ್ಮಕ್ಕೆ ಧಿಕ್ಕಾರವಿರಲಿ. ಓ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗು. ತಂಗಿ ದೃಪದ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ವಾಸುದೇವ, ಜನಾರ್ದನ, ವೇಣುಲೀಲಾ ಪ್ರವೀಣ, ಸೆರಗೊಡ್ಡಿ ಬೇಡಿದರು ತೋರದಿರೆಯೇಕೋ.
ವಾಸುದೇವ, ಧರ್ಮರಾಯರ ಮಾತುಗಳಿಗೆ ಸಮ್ಮತವೆಂದು ನಾನು ಹೇಗೆ ಹೇಳಲಿ ಸ್ವಾಮಿ? ಇವರು ಧರ್ಮರಾಯ ಧರ್ಮವೆನ್ನುತ್ತ ಧರ್ಮಪತ್ನಿಯನ್ನು ದೂತದಲ್ಲಿ ಪಡವಾಗಿಟ್ಟು ಸೋತಿರುವರು ಈ ಮಹಾಪ್ರಭುಗಳು. ಇವರ ಮಾತು ಧರ್ಮಸಮ್ಮತ, ಲೋಕಸಮ್ಮತ. ಇನ್ನಿವರು ಭೀಮಸೇನ, ಬಂಡಿ ಅನ್ನವನ್ನು ತಿಂದು ಬಂಡ ಬಕಾಸುರನನ್ನೇ ಕೊಂದ ಮಹಾನ್ ದೋರ್ದಂಡ. ನಿಮಗೆ ಏಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಈಗ ಚೆನ್ನಾಯಿತು. ಇನ್ನಿವರು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಹೀಗೆ ದಶನಾಮಧೇಯ. ನಿಮಗೇಕೆ ಬೇಕು ಈ ಗಾಂಡೀವೆ? ಅದನ್ನು ಬಿಸಿಟು ಕೈಗೆ ಬಳೆ ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ. ವಾಸುದೇವ, ದುರುಳನು ಶಾಸನನು ಸೀರೆಯ ಸೆಳೆದಾಗ, ಪ್ರಾಣೇಶ್ವರ, ದುರುಳನು ಶಾಸನನು ಸೀರೆಯ ಸೆಳೆದಾಗ ಮಾಡಿದ ಬಂಧವ ಮರೆತಿರೆ, ಮಾಡಿದ ಬಂಧವ ಮರೆತಿರೆ, ಮಾಡಿದ ಬಂಧವ ಮರೆತಿರೆ. ಪ್ರಾಣೇಶ್ವರ ಸ್ವಾಮಿ, ನನ್ನನ್ನು ಕೆರಳಿಸಬೇಡದೆ. ಛೀ! ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ. ಕರ್ಣನ ಶಿರವ ಧರೆಯಲ್ಲಿ ಉರುಳಿಸಲು, ಕರ್ಣನ ಶಿರವ ಧರೆಯಲ್ಲಿ ಉರುಳಿಸಲು, ಕರ್ಣನ ಶಿರವ ಧರೆಯಲ್ಲಿ ಉರುಳಿಸಲು, ಕರ್ಣನ ಶಿರವ ಧರೆಯಲ್ಲಿ ಉರುಳಿಸಲು ಮಾಡಿದ ಬಂಧವ ಮರೆತಿರೆ, ಮಾಡಿದ ಬಂಧವ ಮರೆತಿರೆ. ಮಾಡಿದ ಬಂಧವ ಮರೆತಿರೆ. ಪ್ರಾಣೇಶ್ವರ, ಮಾಡಿದ ಬಂಧವ ಮರೆತಿರೆ. ದೇವಿ, ಪ್ರಾಣೇಶ್ವರ, ಪ್ರಾಣಕಾಂತ, ದೇವಿ, ಛೀ! ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ. ಪ್ರಾಣೇಶ್ವರ, ಇವರೆಲ್ಲರೂ ನನ್ನ ಪತಿಗಳೇ ಅಲ್ಲ ಪರಮಾತ್ಮ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನಾನು ಮಾಡಿದ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ. ನಾನೇ ರಣರಂಗವನ್ನು ಪ್ರವೇಶಿಸಿ ಆ ದುರುಳದ ಶಾಸನ ಎದೆಯನ್ನು ಸೀಳಿ ಆತನ ಬಿಸಿ ರಕ್ತದಿಂದ ಬಿಚ್ಚಿದ ಈ ನನ್ನ ಮುಡಿಯನ್ನು ಕಟ್ಟಿಕೊಳ್ಳುತ್ತೇನೆ. ಇದಕ್ಕೆ ನಿನ್ನೊಬ್ಬರ ಸಹಾಯ ನನಗಿದ್ದರೆ ಸಾಕು. ನೀನು ಸಹಾಯ ಮಾಡದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಸಾಯುವೆನಣ್ಣ, ಅಗ್ನಿಯಲ್ಲಿ ಬಿದ್ದು ಸಾಯುವೆ. ಸಹೋದರಿ, ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗಾಯ್ತಲ್ಲ ಎಂದು ಕೇಳಿದೆನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದ್ಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇನು? ಕೇಳದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಪಾಲಿಸುವುದು ಪತಿಗಳಾದ ನಿಮ್ಮಗಳ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ವಿಧವಾದ ಸಂಬಂಧವೂ ಇಲ್ಲ.
ಸಂಬಂಧವಿಲ್ಲದೆಯೇ ಅಂದುಕುರು ಸಭೆಯಲ್ಲಿ ಹಣ್ಣ ದುಶ್ಯಾಸನನ ಗುಳ್ಳಿಗೆಯ ಬಿಸಿರತ್ತಲಿ ಮಡದಿ ಪಾಂಚಾಲಿಯ ಬಿಡುಗುಡಿಯ ಗಟ್ಟುವೆನೆನುತ್ತವು ಜನಗದ ಗಲ್ಲದಿಂದ ದುರ್ಯೋಧನನ ತೊಡೆಯ ಗುಡಿಗುಂಡಿರಲಿಂದವು ನುಡಿದೆಯೋ ಗಂಡುಗಲಿ ನೀಡಲು ದಪ್ಪದ ನುಡಿಗಳ ನುಡಿದು ಬಾವ ಬರೆದೆಯೋ ಮರೆತು ನಿದ್ರೆಯೊಳಿಗೆಯೋ ಇಳಿಂಬ ಮನೋಹರ ಹಾಡಗಲಿ ನಿನ್ನ ಕುವಕ ಕಂಠದ ಕರುಳಿರುವ ಬಿರುನುಡಿ ಕಣ್ಣೀರು ಕರೆಯದಿರುವಲ್ಲವೇ ಈ ನಿನ್ನ ಕಂಬನಿಗೆ ಬದಲಾಗಿ ಹಾಗೆ ಹೆಣ್ಣಿನ ಕಣ್ಣಲ್ಲಿ ಸತಸಗಂತ ಮಣಿಗಂಬನಿ ತರಿಸುವೆ ಕಾಲನೆ ಕೌರವನ ಬೆಂಬಲವಾಗಿ ನಿಲ್ಲಲಿ ಆ ಕಲಕಿ ಕುರು ಸಮುದ್ರವ ಸೆಳೆದು ತರುವೆನ ಕುರುಳ ದುರ್ಯೋಧನರೆಂಬ ದೋಷ್ಟ ಕೀಟಗಳ ಬಗೆದು ದುಶ್ಯಾಸನ ಒಳಲ ಪುಡಿ ಕುಟ್ಟಿ ಪೋತಕಿ ದುರ್ಯೋಧನ ತೊಡೆಯ ರೂಪದ ಸುತೆ ಕಟ್ಟುವೆ ಈ ನಿನ್ನ ಬಿಡುಮುಡಿಯ ಪಡದಿರುವೆದೆಯ ನರ್ಕಮರ್ದನ ಕೇಳು ನನ್ನ ಅಭಿಮತ ದಯಮಾಡಿ ಸಂಧಿಯನ್ನು ನಿರಾಕರಿಸಬಿಡು. ನಾನಂದು ಗೈದ ಸಮಯ ರಣದ ತೋರುವೆ ನಾನಂದು ಗೈದ ಸಮಯ ಅರಣಿಂ ದರದ ಶರದಂ ಕುರುಕುಲವನ್ನು ವಧಿಸುವೆ ಅರಣಿಂ ದರದ ಶರದಂ ಏನು ಕುರುಕುಲವನ್ನು ವಧಿಸುವೆ ನಾನಂದು ಗೈದ ಸಮಯ ರಣದ ತೋರುವೆ ನಾನಂದು ಗೈದ ಸಮಯ ಈ ಪಾಂಡವ ಕುಲದ ತುಯ ಅವೇಳನನಿಂದ ಕುಲನವೆಲ್ಲದ ಅಲೆಯುವ ಕರ್ಣನ ಕೊಲ್ವನೆಂದೆನ್ನುತ್ತದೆ ಪಾಂಡವ ಕುಲದ ತುಯ ಅವೇಳನನಿಂದ ಕುಲನವೆಲ್ಲದ ಅಲೆಯುವ ಕರ್ಣನ ಕೊಲ್ವನೆಂದೆನ್ನುತ್ತ ನಾನಂದು ಗೈದ ಶಪಥ ರಣದೊಳ ತೋರುವೆ ನಾನಂದು ಗೈದ ಶಪಥ ವೀರ ಪರಾಕ್ರಮ ರೈವರು ನಾವು ನಾರಿಯ ಪಂಥವಲ್ಲಿ ಇಳಿಸಿದ್ದಾರೆ. ಹೌದು ಪರಮಾತ್ಮ ವೀರ
ಪರಾಕ್ರಮ ರೈವರು ನಾವು ನಾರಿಯ ಬಂದವನೇ ಭಾರಿ ಹಿರಿಯನಂದಣ್ಣನ ಮಾತಿಗೆ ಭಾರಿ ಹಿರಿಯನಂದಣ್ಣನ ಮಾತಿಗೆ ವೀರದ ಸೋತೋ ನನ್ನಂದು ಗೈದ ಕಪಟ ರಣಗಳು ತೋರುವೆ ನಾನಂದು ಗೈದ ಶಾಪಾತ ಪರಮಾತ್ಮ. ಇದರಿಂದ ಘೋರ ವಿಪತ್ ಪರಂಪರೆಗಳು ತಲೆ ತೂಗಿದರೂ ಸರಿಯೇ, ರಕ್ತದ ಮಡಿವಿನಲ್ಲಿ ಮುಳುಗಿ ಹೋದರೂ ಸರಿಯೇ, ಮಹಾದಾದಿ ಲೋಕಗಳು ಒಂದಾದವು ಸರಿಯೇ, ನಾನು ಅದನ್ನು ಲೆಕ್ಕಿಸೇನು ವಾಸುದೇವ. ಇದರಿಂದ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಚಂದ್ರಾರ್ಕವಾಗಿ ಬೆಳಗಬೇಕಾದರೆ ಸಂಧಿ ನಿರಾಕರಿಸಲೇಬೇಕು. ಯುದ್ಧ ನಡೆದೇ ಸೇರಬೇಕು. ಭ್ರಾತೃವೆಂಬ ಮಮಕಾರದಿಂದ ಭೀಮಾರ್ಜುನರಿರುವರು ಸಂಧಿಗೆ ಸಮ್ಮತಿರೇ ವಿನಃ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯುತ್ತಿರು. ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಅವರು ಈ ರೀತಿ ದುಡುಕುತ್ತಿರುವರು. ಇಂತಹ ಪರಿಸ್ಥಿತಿಯಲ್ಲಿ ಇನ್ನು ಮುಂದೆ ನೀವು ಯಾವ ನಿರ್ಧಾರವನ್ನು ಕೈಗೊಳ್ಳುವಿರಿ? ಧರ್ಮನಂದನ ಶ್ರೀ ಕೃಷ್ಣ ಜನಾರ್ದನ ಹಸಮದ ವ್ಯಮಗೆ ಹಸಮದ ವ್ಯಮಗೆ ಸಂಧ್ಯೆಯ
ನಿರ್ಧಾರವೇನು ಪ್ರಭು? ಎಲ್ಲವೂ ನಿನ್ನ ನಿರ್ಧಾರವೇ. ಅವಶ್ಯ ಮನಭಕ್ತವ್ಯಂ ಕೃತಂ ಕರ್ಮ ಶುಭ ಶುಭಂ ಎಂಬ ಹಾರೋಕ್ತಿಯಂತೆ ನನ್ನದೇನಿದೆ. ಇದೆಲ್ಲವನ್ನು ಹೇಳಿ ಕೇಳಿ ನೋಡಿ ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಮಹಾಪ್ರಭು ನೀನು. ಇನ್ನು ಮುಂದೆ ನಿನ್ನ ಇಚ್ಛೆ ಇದ್ದಂತೆ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಆರಲೇಬೇಕು. ತಂಗಿ ದೃಪದ ನಂದಿನಿಯ ಕಣ್ಣೀರಿನ ಕಾಲವೇ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕೂರಿಸಬೇಕು. ತಮ್ಮ ಚಿತ್ತ ಪ್ರಭು. ವಾಸುದೇವ, ಸಹೋದರಿ, ಪತ್ನಿಗಾದ ಅಪಮಾನವನ್ನು ಸ್ವಲ್ಪವೂ ಲೆಕ್ಕಿಸದಿರುವ ಈ ಧರ್ಮರಾಯರ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡವೆಂದು ಇದೋ ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತಿರುವನು ಸ್ವಾಮಿ. ಸಹೋದರಿ, ಚಿಂತೆ ಪಡದಿರು ನೀ, ಶಾಂತಿಯ ತಾಳೆತ್ತರೆಗೆ ನಿನ್ನಗೆ ಮನದಿ ಪಡದಿರು ನೀ, ಶಾಂತಿಯ ತಾಳೆತ್ತರೆಗೆ ನಿನ್ನಗೆ ಮನದಿ ವಾಸುದೇವ, ವ್ಯಾಕುಲ ಪಡಲೇಕೆ ವಾಸುದೇವ, ನಾನೇನೋ ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ಯುದ್ಧಕ್ಕೆ ಕೆರಳಿಸುವ ಭಾರ ನಿನ್ನದಾಗಿದೆ. ನಿನ್ನ ಇಚ್ಛೆ ಇದ್ದಂತಾಗಲಿ ಪರಮಾತ್ಮ. ವಾಸುದೇವ, ಓ